ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಕೆಲವೊಮ್ಮೆ ಈ ರಾಹುಲ್ ಗಾಂಧಿಯವರು ತಮ್ಮ ಹಳ್ಳವನ್ನು ತಾವೇ ತೋಡ್ಕೋತಾರೆ ಅನ್ನೋ ಒಂದು ಮಾತು ಸುಳ್ಳಾಗುವುದಿಲ್ಲ. ಇದು ನಿಮಗೂ ಕೂಡ ಗೊತ್ತೇ ಇದೆ. ಇನ್ನು ಲೋಕಸಭೆಯಲ್ಲಿ ಮಾತನಾಡಿದಂತಹ ಭಾಷಣ ಇದೆಯಲ್ಲ, ಆ ಭಾಷಣದ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಆದರೂ ಕೂಡ ಈ ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ 2026 ಇದರ ಬಗ್ಗೆ ಮಾತನಾಡೋದಕ್ಕೆ ಎದ್ದು ನಿಂತಹ ರಾಹುಲ್ ಗಾಂಧಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡದೆ ಅದೊಂದು ವಿಚಾರವನ್ನು ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಉಳಿದೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದರು. ಇನ್ನು ತಾಯಿಗೆ ಮಗ ಏನೇ ಮಾಡಿದರೂ ಸರಿ ಅನ್ನೋ ಹಾಗೆ, ಹೆತ್ತವರಿಗೆ ಹೆಗಣಾನೇ ಮುದ್ದು ಅನ್ನೋ ಹಾಗೆ. ಇನ್ನು ಆ ಭಾಷಣ ಇದೆಯಲ್ಲ, ಅದು ಯಾರ ಭಾಷಣ? ರಾಹುಲ್ ಗಾಂಧಿಯವರ ಭಾಷಣ. ಅದನ್ನು ಕಾಂಗ್ರೆಸ್ ಪಾರ್ಟಿ ಸಂಭ್ರಮಿಸ್ತಾ ಇದ್ದಾರೆ. ಇನ್ನು BJPಯವರು ಈ ಒಂದು ಭಾಷಣವನ್ನು ಟೀಕಿಸ್ತಾ ಇದ್ದಾರೆ. ಇನ್ನು BJPಯವರಿಗೂ ಒಂದು ರೀತಿಯಲ್ಲಿ ಈ ಮಲಗಿದ ಸಿಂಹವನ್ನು ಎಬ್ಬಿಸಿದ ರೀತಿ ಆಹಾರ ಆಗಿದೆ. ಅದು ರಾಹುಲ್ ಗಾಂಧಿಯವರ ಮಾತು, ಅದು BJPಯವರಿಗೆ. ರಾಹುಲ್ ಗಾಂಧಿ ತಮ್ಮ ಹಳ್ಳಕ್ಕೆ ತಾವೇ ಬಿದ್ರ. ಇನ್ನು ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮಾಡಿದಂತಹ ಭಾಷಣ ಏನು ಗೊತ್ತಾ? ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಪ್ರತಿಭಟನೆ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳು. ಅವರಿಗೆ ಪ್ರಶ್ನೆ ಮಾಡೋ ಹಕ್ಕಿದೆ. ಇವರು ಮುಗ್ಧ ಮನಸ್ಸಿನವರು, ಈ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೊರಟಿದ್ರು, ಅದು ವಿದ್ಯಾರ್ಥಿಗಳನ್ನು. ಇನ್ನು ರಾಹುಲ್ ಗಾಂಧಿಯವರು ಹೇಳಿದಷ್ಟು ಮುಗ್ಧ ಮನಸ್ಸಿನ ಹುಡುಗರಂತೂ ಅಲ್ಲ ಇವರು. ಯಾರನ್ನ ಇವರು ಸ್ಟೂಡೆಂಟ್ಗಳು, ದೇಶದ ಭವಿಷ್ಯದ ಪ್ರಜೆಗಳು ಅಂತ ಹೇಳಿ ಬಿಂಬಿಸ್ತಾ ಇದ್ರಲ್ಲ, ಅವರಲ್ಲ, ಸ್ಟೂಡೆಂಟ್ಗಳಲ್ಲ. ಇದು ಕೇವಲ 2 ದಿನಕ್ಕೆ ಬಯಲಾಗ್ತಾ ಇದೆ. ಇನ್ನು ಈ ವಿದ್ಯಾರ್ಥಿಗಳಲ್ಲಿ ಕೆಲವರು ಈಗಾಗಲೇ ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಕ್ಷಮೆ ಕೇಳ್ತಾ ಇದ್ದಾರೆ. ತನ್ನ ಹಳೆಯ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳು ಪೊಲೀಸರನ್ನು ಅಣಕಿಸಿ ವಿಡಿಯೋ ಮಾಡಿದ್ರು. ಇನ್ನು ಕೆಲವರು ವಿಡಿಯೋ ಅಂತೂ ಇವರ ಹೋರಾಟಕ್ಕೆ ಬಂದಿರೋದಿಲ್ಲ ಅನ್ನೋ ರೀತಿಯಲ್ಲಿ ವಿಡಿಯೋವನ್ನು ಮಾಡಿದ್ರು. ನೀವು ಈ ಜಂತರ್ ಮಂತರ್ ಪ್ರತಿಭಟನೆ ವೇಳೆಯಲ್ಲಿ ಈ ಹಲವು ವಿಡಿಯೋಗಳನ್ನು ನೀವು ಕೂಡ ನೋಡಿದ್ರಲ್ಲ. ಇವರು ಎಂಜಾಯ್ ಮಾಡೋ ರೀತಿಯಲ್ಲಿ ವಿಡಿಯೋವನ್ನು ಮಾಡಿದ್ರು. ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿ ವಿಡಿಯೋ ಮಾಡಿದ್ರು. ಅವರೀಗ ಎಲ್ಲರೂ ಕೂಡ ಕ್ಷಮೆ ಕೇಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಕ್ಷಮೆ ಕೇಳೋದು ದೊಡ್ಡ ವಿಚಾರ ಅಲ್ಲ, ಆದರೆ ಅವರು ಯಾಕೆ ಕ್ಷಮೆ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಸ್ನೇಹಿತರೆ, ರಾಹುಲ್ ಗಾಂಧಿ ಭಾಷಣ ಇದು ಬಿಸಿಲಿನಲ್ಲಿ ಮಳೆ ಬಂದಂತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಅಂದರೆ, ಈ ಮಳೆ ಬರುತ್ತೆ, ಪ್ರವಾಹ ಆಗುತ್ತೆ, ಒಂದಷ್ಟು ಹಾನಿ ಆಗುತ್ತೆ, ಅಷ್ಟನ್ನು ಮಾತ್ರ ಚರ್ಚೆ ಮಾಡಿದರು. ಇತ್ತೀಚೆಗೆ ನಡೆದಂತಹ ಈ ಘಟನೆ ಬಗ್ಗೆ ಈಗಾಗಲೇ ಹಲವು ರೀತಿಯಲ್ಲಿ ಚರ್ಚೆಯನ್ನು ಕೂಡ ನಾವು ಮಾಡಿದ್ದೀವಿ. ಆದರೆ 4-5 ದಿನ ಕಳೆದ ಮೇಲೆ ಅದನ್ನು ಸಂಪೂರ್ಣ ಮರೆತು ಬಿಡ್ತೀವಿ. ಅದೇ ಆಗಬಾರದು. ಯಾಕಂದರೆ ಕೆಲವೊಂದು ಘಟನೆಗಳ ನಿಜವಾದ ಮುಖ ದಿನ ಕಳೆದಂತೆ ಮಾತ್ರ ಗೊತ್ತಾಗುತ್ತೆ. ಇನ್ನು ದೆಹಲಿ ಪ್ರತಿಭಟನೆ ವಿಚಾರದಲ್ಲೂ ಈಗ ಅದೇ ಆಗ್ತಿದೆ. ವಿದ್ಯಾರ್ಥಿಗಳ ಹೋರಾಟ ನಡೆಯಿತು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೂಡ ನೀಡಿದರು. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಕೂಡ ಹೆಚ್ಚಾಯಿತು. ಇಷ್ಟನ್ನೇ ಬಹುತೇಕ ಜನ ಗಮನಿಸಿದ್ದಾರೆ. ಆದರೆ ಈ ಕತೆಗೆ ಇನ್ನೊಂದು ಮುಖ ಕೂಡ ಇದೆ. ಪ್ರತಿಭಟನೆಯ ಹೆಸರಲ್ಲಿ ಕೆಲವರು ಹೇಗೆ ತಮ್ಮದೇ ಆದ ಇಮೇಜನ್ನು ಕಟ್ಟಿಕೊಳ್ಳಲು ಪ್ರಯತ್ನ ಮಾಡಿದರು. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಫ್ಯೂಚರ್ ಸ್ಟಾರ್ಸ್ ಎನ್ನುವ ರೀತಿಯಲ್ಲಿ ಬಿಂಬಿಸಲು ಹೇಗೆ ಪ್ರಯತ್ನ ನಡೆಸಿದರು ಮತ್ತು ಈಗ ಅದೇ ಸಾಮಾಜಿಕ ಜಾಲತಾಣದಲ್ಲಿ ಅವರ ನಿಜವಾದ ಬಣ್ಣ ಹೇಗೆ ಬಯಲಾಗುತ್ತಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಾಡಿರುವಂತಹ ವಿಚಾರ ತುಂಬ ಮುಖ್ಯ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮಾಡಿರುವಂತಹ ಉದ್ದೇಶ. ಇನ್ನು ಯಾರು ಕೂಡ ಈ ವಿಡಿಯೋವನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ರಾಹುಲ್ ಗಾಂಧಿಯವರ ಭಾಷಣದ ಸಂಪೂರ್ಣ ವಿವರವನ್ನು ನಾನು ಈಗ ಮತ್ತೆ ಹೇಳೋದಿಲ್ಲ. ಅದರ ಬಗ್ಗೆ ನಿನ್ನೆ ಸಾಕಷ್ಟು ಚರ್ಚೆ ಮಾಡಿದ್ದೆ. ಆದರೆ ಅವರು ಪ್ರಸ್ತಾಪಿಸಿದ ಒಂದು ಅಂಶವನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಬಲ್ಲೆ, ಅಂದರೆ ಹೇಳೋದಕ್ಕೆ ಶುರು ಮಾಡ್ತೀನಿ. ಇನ್ನು ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ಮಾತನಾಡುವಾಗ ತಮ್ಮ ವಾದದ ಜೊತೆಗೆ ವೈಯಕ್ತಿಕ ಅನುಭವಗಳು ಅಥವಾ ತಮ್ಮ ಲೋಕಕ್ಕೆ ಅಂದರೆ ಉದಾಹರಣೆಗಳನ್ನು ಹೇಳುವ ಶೈಲಿಯಲ್ಲಿ ಆಗಾಗ ಬಳಸುತ್ತಾರೆ. ಇದು ನಿಮಗೂ ಕೂಡ ಗೊತ್ತೇ ಇದೆ. ಅವರ ಬೆಂಬಲಿಗರು ಅದನ್ನು ಪರಿಣಾಮಕಾರಿಯಾಗಿ ನಿರೂಪಣೆ ಎಂದು ನೋಡಿದರೆ, ವಿಮರ್ಶಕರು ಅವುಗಳಲ್ಲಿ ಕೆಲವು ಹೇಳಿಕೆಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುತ್ತಾರೆ. ಅಂದರೆ ರಾಹುಲ್ ಗಾಂಧಿಯವರು ಕೆಲ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿ ಅವರು ಇರುವಂತಹ ಮಾತನ್ನು ಆಡದೆ ಅವರು ಅವರ ಕಲ್ಪನಾ ಲೋಕಕ್ಕೆ ತೆರಳುತ್ತಾರೆ. ಇನ್ನು ಈ ಹಿಂದೆಯೂ ಕೂಡ ಅವರು ಹಲವು ಭಾಷಣಗಳಲ್ಲಿ ಇಂತಹ ಪ್ರಸಂಗಗಳು ಚರ್ಚೆಗೆ ಕಾರಣವಾಗಿವೆ. ಇನ್ನು ರಾಹುಲ್ ಗಾಂಧಿಯ ಕಥೆಯನ್ನು ಕೇಳಿ. ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ಕಾಶ್ಮೀರ ಪ್ರವಾಸದ ಕುರಿತು ಅವರು ಹೇಳಿದಂತಹ ಒಂದು ಕತೆ. ಹಾಗಾದರೆ ಅವರು ಹೇಳಿದ ಕತೆ ಏನು ಗೊತ್ತಾ? ಕಾಶ್ಮೀರಕ್ಕೆ ಹೋದಂತಹ ಅಂದರೆ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ಕಾಶ್ಮೀರಕ್ಕೆ ಹೋದಂತಹ ಒಂದು ಸಂದರ್ಭದಲ್ಲಿ ಇಬ್ಬರು ಉಗ್ರಗಾಮಿಗಳು ಅವರಿಗೆ ಎದುರಾದ್ರಂತೆ. ರಾಹುಲ್ ಗಾಂಧಿ ಅವರಿಗೆ ಇವರು ಉಗ್ರಗಾಮಿಗಳು ಅಂತ ಗೊತ್ತಿದ್ದೂ ಕೂಡ ಮುನ್ನಡೆದರಂತೆ. ಆ ನಂತರ ಅವರು ಮುಂದೆ ಹೋದ ನಂತರ ಸ್ಮೈಲ್ ಮಾಡಿದ್ರಂತೆ. ಏನೇನು ಕತೆಗಳನ್ನು ಶುರು ಮಾಡ್ತಾರೆ. ಈ ಕತೆ ಇದೆಯಲ್ಲ, ಅವರು ಸಂಸತ್ನಲ್ಲಿ ಅವರು ಕಲ್ಪನಾ ಲೋಕಕ್ಕೆ ಏಣಿ ಹಾಕೋದಕ್ಕೆ ಶುರು ಮಾಡ್ತಾರೆ. ಅದು ಸಂಸತ್ನಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲೇ ಈ ರೀತಿಯ ಕತೆಗಳನ್ನು ಹೇಳ್ತಾರೆ. ಇನ್ನು ಹಸಿದವರ ಬಾಯಿಗೆ ಊಟ ಆಗೋದು ಇವರ ಗುಣ.
ಇನ್ನು ವಿಷಯಕ್ಕೆ ಬರೋಣ. ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಹೇಳಿದಂತಹ ಒಂದು ಪ್ರಸಂಗ ಈಗ ಸಾಕಷ್ಟು ಚರ್ಚೆಯಾಗುತ್ತಿದೆ. ಇನ್ನು ರಾಹುಲ್ ಗಾಂಧಿ ಆಡಿದಂತಹ ಭಾಷಣದ ಈ ಭಾಗವನ್ನು ಕಾಂಗ್ರೆಸ್ ನಾಯಕರು ಮತ್ತು ಬೆಂಬಲಿಗರು ವಿಶೇಷವಾಗಿ ಹಂಚಿಕೊಳ್ಳುತ್ತಿದ್ದಾರೆ. ಇವರ ಕತೆಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರು ಮೆಚ್ಚುಗೆ ನೀಡೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಭಾಷಣದಲ್ಲಿ ರಾಹುಲ್ ಗಾಂಧಿಯವರು ಒಬ್ಬ ವಿದ್ಯಾರ್ಥಿನಿಯೊಂದಿಗೆ ನಡೆದಂತಹ ಒಂದು ಸಂಭಾಷಣೆ, ಅಂದರೆ ರಾಹುಲ್ ಗಾಂಧಿ ಹಾಗೂ ವಿದ್ಯಾರ್ಥಿಗಳ ನಡುವೆ ನಡೆದಂತಹ ಒಂದು ಮಾತುಕತೆಯನ್ನು ಉದಾಹರಣೆಯಾಗಿ ಹೇಳುತ್ತಾರೆ. ಒಬ್ಬ ವಿದ್ಯಾರ್ಥಿನಿ ನನಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದಳು, ಅಂದರೆ ನನ್ನ ಕಣ್ಣನ್ನೇ ತೆರೆಸಿದ್ಲು. ಆ ಮಾತು ನನಗೂ ಅರ್ಥಪೂರ್ಣವಾಗಿ ಅನಿಸಿದೆ. ಅಂದರೆ ರಾಹುಲ್ ಗಾಂಧಿಯವರಿಗೆ ಅರ್ಥ ಆಗುತ್ತೆ, ಅದನ್ನೇ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಆಯಿತು, ನಿಮ್ಮ ಭಾಷಣವನ್ನು ಶುರು ಮಾಡಿ ರಾಹುಲ್ ಗಾಂಧಿ. ಇನ್ನು ರಾಹುಲ್ ಗಾಂಧಿ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ವಿದ್ಯಾರ್ಥಿ ಅಂದರೆ ಯಾರು? ಇದು ಹುಡುಗಿಗೆ ಕೇಳಿದಂತಹ ಪ್ರಶ್ನೆ. ಕೇವಲ ಶಾಲೆ ಅಥವಾ ಕಾಲೇಜಿನಲ್ಲಿ ಓದುವವರೇ ವಿದ್ಯಾರ್ಥಿಗಳ, ಅಥವಾ ಪುಸ್ತಕ ಓದುವವರೇ ವಿದ್ಯಾರ್ಥಿಗಳ? ಇದೆಂಥ ಪ್ರಶ್ನೆ ಅಲ್ವಾ? ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗೆ ರಾಹುಲ್ ಗಾಂಧಿಯವರು ಕೇಳುತ್ತಾರೆ. ಅದಕ್ಕೆ ಆ ವಿದ್ಯಾರ್ಥಿನಿ ಕೊಟ್ಟಂಥ ಉತ್ತರ ತುಂಬ ಅರ್ಥಪೂರ್ಣವಾಗಿತ್ತು. ನನ್ನ ಕಣ್ಣನ್ನು ತೆರೆಸಿಬಿಟ್ಟಿತು ಎಂದು ರಾಹುಲ್ ಗಾಂಧಿಯವರು ಹೇಳುತ್ತಾ, ಅವರ ಪ್ರಕಾರ ಆಕೆ ನಿಜವಾದ ವಿದ್ಯಾರ್ಥಿ, ಅಂದರೆ ಯಾವಾಗಲೂ ಹೊಸದನ್ನು ಕಲಿಯುವ ಮನಸ್ಸನ್ನು ತೆರೆದಿಟ್ಟಿರುವಂತಹ ವ್ಯಕ್ತಿ, ಹೊಸದನ್ನು ಕಲಿಯಲು ಎಂದು ಉತ್ತರಿಸುತ್ತಾಳೆ. ಅಲ್ಲಿಂದಲೇ ಅವರು ತಮ್ಮ ಭಾಷಣವನ್ನು ಮುಂದುವರಿಸುತ್ತಾರೆ. ಸ್ನೇಹಿತರೆ, ಇದು ಇನ್ನೂ ಆರಂಭ ಅಷ್ಟೇ, ಇನ್ನೂ ರಾಹುಲ್ ಗಾಂಧಿಯವರ ಭಾಷಣ ಮುಗಿದಿಲ್ಲ. ರಾಹುಲ್ ಗಾಂಧಿಯವರು ತಮ್ಮ ಭಾಷಣದಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿರುವವರ ಕುರಿತು ಅವರು ಕಲಿಯುವ ಮನೋಭಾವ ಹೊಂದಿರುವಂತಹ ವಿದ್ಯಾರ್ಥಿಗಳು ಎಂಬ ಅರ್ಥದಲ್ಲಿ ವಿವರಿಸಿದರು. ಅಲ್ಲಿಂದಲೇ ಅವರು ತಮ್ಮ ವಾದವನ್ನು ಮತ್ತೊಂದು ದಿಕ್ಕಿಗೆ, ಅಂದರೆ ಬೇರೆ ದಿಕ್ಕಿಗೆ ಹೇಳೋದಕ್ಕೆ ಶುರು ಮಾಡಿದರು. ಅವರ ಪ್ರಕಾರ ಸಮಾಜದಲ್ಲಿ ಇನ್ನೊಂದು ವರ್ಗ ಕೂಡ ಇದೆ. ತಮಗೆ ಎಲ್ಲವೂ ಗೊತ್ತು, ತಮ್ಮ ಮಾತೇ ಅಂತಿಮ ಸತ್ಯ ಎಂದು ನಂಬುವವರು. ಇಂಥವರು ಇತರರು ಅಭಿಪ್ರಾಯವನ್ನು ಕೇಳುವುದಿಲ್ಲ. ಹೊಸದನ್ನು ಕಲಿಯುವ ಮನಸ್ಥಿತಿಯೂ ಇವರಿಗೆ ಇಲ್ಲ. ಇಂಥ ಮನೋಭಾವವಿರುವವರನ್ನು ಈಡಿಯಟ್ಸ್ ಎಂದು ಕರೆಯುತ್ತಾರೆ, ಹಾಗೂ ಅವರನ್ನು ಪ್ರಶ್ನಿಸದೆ ಅನುಸರಿಸುವವರನ್ನು ಅಂಧಭಕ್ತರು, ಅಂದರೆ ಕಣ್ಣು ಕಾಣದವರು ಎಂದು ಕರೆಯುತ್ತಾರೆ ಎಂಬ ಅರ್ಥದ ಮಾತನ್ನು ಹೇಳಿದರು. ಇದು ವಿದ್ಯಾರ್ಥಿಗಳ ಕುರಿತು ಹೇಳಿದಂತಹ ಮಾತಾ ಅಥವಾ BJP ಅವರ ಕುರಿತು ಹೇಳಿದಂತಹ ಮಾತಾ? ಈ ಹೇಳಿಕೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ ಬೆಂಬಲಿಗರು ಇದು BJPಯ ವಿರುದ್ಧ ಮಾಡಿದಂತಹ ತೀಕ್ಷ್ಣ ರಾಜಕೀಯ ಟೀಕೆ ಎಂದು ಹೇಳುತ್ತಾ ಭಾಷಣದಲ್ಲಿ ಮೆಚ್ಚಿಕೊಂಡಿದ್ದಾರೆ. ಮತ್ತೊಂದೆಡೆ BJP ಬೆಂಬಲಿಗರು ಈ ಹೇಳಿಕೆಯನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಇದರ ನಡುವೆ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಲೋಕಸಭೆಯಲ್ಲಿ ಮಾತನಾಡುವ ವೇಳೆ ರಾಹುಲ್ ಗಾಂಧಿಯವರು ತಮ್ಮ ಮೈಕ್ ಕೆಲಸ ಮಾಡುತ್ತಿಲ್ಲ ಎಂದು ಸ್ಪೀಕರ್ ಗಮನ ಸೆಳೆದ ದೃಶ್ಯ ಹರಿದಾಡುತ್ತಿದ್ದು, ನಂತರ ಅದೇ ಘಟನೆಯ ವಿಡಿಯೋವನ್ನು ಆಧಾರವಾಗಿಸಿಕೊಂಡು ಮೈಕ್ ಆನ್ ಇದ್ರೂ ಕೂಡ ಆಫ್ ಇತ್ತು ಎಂಬ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧಗಳು ಚರ್ಚೆ ನಡೆಯುತ್ತಿದೆ. BJP ಬೆಂಬಲಿಗರು ಆ ವಿಡಿಯೋವನ್ನು ಹಂಚಿಕೊಂಡು ರಾಹುಲ್ ಗಾಂಧಿಯವರನ್ನೇ ಟೀಕಿಸುತ್ತಿದ್ದರು. ಇನ್ನು ರಾಹುಲ್ ಗಾಂಧಿ ಎಲ್ಲರಿಗೂ ತಿಳಿಯೋ ರೀತಿಯಲ್ಲೇ ನಾಟಕ ಮಾಡೋದಕ್ಕೆ ಶುರು ಮಾಡಿದ್ರು, ಆದರೆ ಮೈಕ್ ಆನ್ ಇತ್ತು. ಅದರ ವಿರುದ್ಧ ಕೂಡ ಯಾರೂ ಮಾತನಾಡಿಲ್ಲ, ಅಂದರೆ BJPಯವರು ಮಾತನಾಡಿಲ್ಲ. ಯಾಕೆ ಸ್ನೇಹಿತರೆ? ಈಗ ರಾಹುಲ್ ಗಾಂಧಿಯವರ ಭಾಷಣದ ಬಗ್ಗೆ ಪರ ವಿರೋಧಗಳ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಇನ್ನು ರಾಹುಲ್ ಗಾಂಧಿಯವರು ಕೂಡ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದನ್ನು ಈಗ ಒಂದು ಕಡೆ ಇಡೋಣ. ನಾನು ನಿಮ್ಮ ಗಮನಕ್ಕೆ ತರಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಅದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಬಂದಿದ್ದಂತಹ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ರಾಹುಲ್ ಗಾಂಧಿಯವರು ತೆರೆದ ಮನಸ್ಸನ್ನು ಹೊಂದಿರುವಂಥವರು, ಇನ್ನು ಕಲಿಯುವ ಮನೋಭಾವದವರು ಎಂಬ ಅರ್ಥದಲ್ಲಿ ಪ್ರಶಂಸಿದ್ರಲ್ಲ. ಆದರೆ ಅದೇ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತಹ ಕೆಲವರ ಬಗ್ಗೆ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ರೀತಿಯ ಚರ್ಚೆ ಕೂಡ ಶುರುವಾಯಿತು. ಈ ಹಿಂದೆ ನಾನು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಪ್ರತಿಭಟನೆಯ ನಂತರ ಕೆಲ ಸಾಮಾಜಿಕ ಮಾಧ್ಯಮಗಳ ಖಾತೆಗಳಲ್ಲಿ ವೈರಲ್ ಆದಂತಹ ಕೆಲ ವಿಡಿಯೋಗಳಲ್ಲಿ ದೇಶ, ಸೇನೆ, ಪೊಲೀಸ್ ಸಿಬ್ಬಂದಿ ಹಾಗೂ ರಾಜಕೀಯ ನಾಯಕರ ಬಗ್ಗೆ ಆಕ್ಷೇಪಾರ್ಹ ಭಾಷೆ ಬಳಸಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿಬಂದವು. ಆ ವಿಡಿಯೋ ಬಗ್ಗೆ ಸಾಕಷ್ಟು ವಿವಾದ ಕೂಡ ಉಂಟಾಯಿತು. ಇನ್ನು ನರೇಂದ್ರ ಮೋದಿ ತಾಯಿಯ ಬಗ್ಗೆ ಕೂಡ ಮಾತನಾಡಿದರು, ತಾಯ್ನಾಡಿನ ಬಗ್ಗೆ ಕೂಡ ಮಾತನಾಡಿದರು. ಈ ಎಲ್ಲ ಬೆಳವಣಿಗೆಗಳ ನಂತರ ಈಗ ಮತ್ತೊಂದು ಬೆಳವಣಿಗೆ ನಡೆದಿದೆ. ಈಗ ಇನ್ನು ವಿಡಿಯೋ ಮಾಡಿದ್ರಲ್ಲ, ಈ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಕೆಲವರು ಸಾರ್ವಜನಿಕವಾಗಿ ಕ್ಷಮೆ ಕೇಳುತ್ತಿದ್ದಾರೆ. ನನ್ನಿಂದ ತಪ್ಪಾಗಿದೆ, ಹೀಗೆ ಮಾತನಾಡಬಾರದಿತ್ತು, ನಾನು ಕ್ಷಮೆ ಕೇಳುತ್ತಿದ್ದೇನೆ ಎಂಬ ರೀತಿಯಲ್ಲಿ ಹೇಳಿಕೆಗಳನ್ನು ಕೆಲವರು ನೀಡುತ್ತಿದ್ದಾರೆ. ಇನ್ನು ತಪ್ಪೊಪ್ಪಿಕೊಂಡು ಕ್ಷಮೆ ಕೇಳುವುದು ಒಳ್ಳೆಯ ಬೆಳವಣಿಗೆ, ಇದು ಸರಿ. ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಕೆಲವೇ ದಿನಗಳ ಹಿಂದೆ ತಮ್ಮ ಹೇಳಿಕೆಗಳನ್ನು ಸಮರ್ಥಿಸಿಕೊಂಡು ನಾನೇ ಸರಿ ಎಂದವರು ಈಗ ಏಕಾಏಕಿ ಕ್ಷಮೆ ಕೇಳಲು ಕಾರಣವೇನು? ಇದು ಸ್ವಯಂ ಅರಿವಿನಿಂದ ಬಂದಂತಹ ನಿರ್ಧಾರವೇ, ಅಥವಾ ಇದರ ಹಿಂದೆ ಬೇರೆ ಯಾವುದಾದ್ರೂ ಬೆಳವಣಿಗೆ ಇದೆಯಾ? ಇದೇ ವಿಚಾರವನ್ನು ಈಗ ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಪ್ರಶ್ನೆ ಏನಂದರೆ,
ಕೆಲವೇ ದಿನಗಳ ಅಂತರದಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಹೇಗಾಯಿತು? ಅದು ಕೇವಲ 4 ದಿನದಲ್ಲಿ. ಕೆಲವರು ತಮ್ಮ ಹೇಳಿಕೆಗಳನ್ನು ಸಮರ್ಥಿಸಿಕೊಳ್ಳುತ್ತಿದ್ದರು, ಈಗ ಸಾರ್ವಜನಿಕವಾಗಿ ಕ್ಷಮೆ ಕೇಳುತ್ತಿರುವುದಕ್ಕೆ ಕಾರಣವೇನು? ಈ ಪ್ರಶ್ನೆಗೆ ಉತ್ತರ ಅವರದೇ ವಿಡಿಯೋಗಳಲ್ಲಿ ಕಾಣಿಸುತ್ತಿದೆ. ಉದಾಹರಣೆಗೆ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತಹ ಶ್ರದ್ಧಾ ಸಿಂಗ್ ಎಂಬ ಕಂಟೆಂಟ್ ಕ್ರಿಯೇಟರ್ ಅನ್ನು ತೆಗೆದುಕೊಳ್ಳೋಣ. ಕಳೆದ ಕೆಲವು ದಿನಗಳಿಂದ ಅವರು ಒಂದು ವಿಡಿಯೋ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಆ ವಿಡಿಯೋದಲ್ಲಿ RAF ಸಿಬ್ಬಂದಿಯ ಬಗ್ಗೆ ಅವಹೇಳನಕಾರಿ ಹೋಲಿಕೆಯನ್ನು ಮಾಡಿದ್ರು ಎಂಬ ಟೀಕೆಗಳು ಕೂಡ ವ್ಯಾಪಕವಾಗಿ ಕೇಳಿಬಂದವು. ನಂತರ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಕೆಲವೇ ದಿನಗಳ ನಂತರ ಅವರಿಂದ ಮತ್ತೊಂದು ವಿಡಿಯೋ ಹೊರಬಂತು. ಅವರಲ್ಲಿ ನನ್ನಿಂದ ತಪ್ಪಾಗಿದೆ, ಆ ರೀತಿ ಮಾತು ಆಡಬಾರದಿತ್ತು, ನಾನು ಆ ವಿಡಿಯೋವನ್ನು ತೆಗೆದುಹಾಕಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ. ಹಾಗಾದರೆ ಇವರೆಲ್ಲರಿಗೂ ಕೂಡ ಈಗ ಜ್ಞಾನೋದಯ ಆಗೋದಕ್ಕೆ ಕಾರಣ, ಆ ಒಂದು ಕಂಟೆಂಟ್ನ ಕಮೆಂಟ್ನ ಬಾಕ್ಸ್ನಲ್ಲಿ ಅವರ ತಂದೆ, ಅವರ ತಾಯಿ, ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳಲಾಗುತ್ತೆ. ಇದನ್ನು ಸಹಿಸಿಕೊಳ್ಳಲಾಗದೆ ಈಗ ಕ್ಷಮೆಯನ್ನು ಕೇಳೋದಕ್ಕೆ ಸಿದ್ಧರಾಗಿದ್ದಾರೆ. ಅವರು ತಮ್ಮ ಹಿಂದಿನ ಹೇಳಿಕೆಗಳನ್ನು ಹಿಂಪಡೆಯುವುದಾಗಿ ಹೇಳಿದ್ದು, ಸಂಬಂಧಪಟ್ಟವರ ಬಳಿ ಕ್ಷಮೆ ಯಾಚಿಸಿದ್ದಾರೆ. ಇಂತಹ ಬೆಳವಣಿಗೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತದೆ, ಕೆಲವೇ ದಿನಗಳಲ್ಲಿ ಇಷ್ಟೊಂದು ಬದಲಾವಣೆ ಹೇಗೆ ಬಂತು? ರಾಹುಲ್ ಗಾಂಧಿಯವರು ತಮ್ಮ ಭಾಷಣದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತಹ ಯುವಕರನ್ನು ತೆರೆದ ಮನಸ್ಸಿನವರು, ಹೊಸದನ್ನು ಕಲಿಯುವವರು, ಮನೋಭಾವವನ್ನು ಹೊಂದಿರುವವರು ಎಂದು ವರ್ಣಿಸಿದ್ರಲ್ಲ. ಒಂದು ವಿಚಾರವನ್ನು ಗಮನಿಸಬೇಕು, ಸಾಮಾಜಿಕ ಜಾಲತಾಣಗಳಲ್ಲಿ ಕಟುವಾಗಿ ಟೀಕೆ ಮಾಡಿದಾಗ ಅದೇ ರೀತಿ ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಹಿಂತಿರುಗಿ ಬಂದಾಗ ಅದನ್ನು ಸಹಿಸಿಕೊಳ್ಳುವುದು ಎಲ್ಲರಿಗೂ ಸುಲಭವಾಗುವುದಿಲ್ಲ. ಈ ಕಾರಣದಿಂದಲೇ ಕೆಲವರು ತಮ್ಮ ಹಿಂದಿನ ಹೇಳಿಕೆಗಳನ್ನು ಹಿಂಪಡೆದು ಕ್ಷಮೆ ಕೇಳುತ್ತಿದ್ದಾರೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಇದು ಕೇವಲ ಒಂದು ಪ್ರತಿಭಟನೆಯ ಕಥೆಯಲ್ಲ, ಇಂದಿನ ಪೋಷಕರು ಮತ್ತು ಯುವ ಜನತೆ ಯೋಚಿಸಬೇಕಾದಂಥ ವಿಷಯ ಕೂಡ ಹೌದು. ನಮ್ಮ ಮಕ್ಕಳು ದಿನದ ಬಹುಪಾಲು ಸಮಯವನ್ನು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆಯುತ್ತಾರೆ. ಅವರು ಯಾವ ರೀತಿಯ ವಿಷಯಗಳನ್ನು ನೋಡುತ್ತಿದ್ದಾರೆ, ಯಾವ ಪ್ರಭಾವಕ್ಕೆ ಒಳಗಾಗುತ್ತಿದ್ದಾರೆ ಎಂಬುದನ್ನು ಎಲ್ಲವನ್ನು ಗಮನಿಸಬೇಕು. ಇನ್ನು ಕೆಲ ಯುವಕರನ್ನು ದೂಷಿಸುವುದೇ ಪರಿಹಾರ ಅಲ್ಲ, ಅವರಿಗೆ ಸರಿಯಾದ ಮಾರ್ಗದರ್ಶನ, ಹೊಣೆಗಾರಿಕೆ, ಸಂವಾದನ ಮತ್ತು ಮೌಲ್ಯಗಳನ್ನು ಕಲಿಸುವುದು ಇನ್ನು ಶಿಕ್ಷಣ ಸಂಸ್ಥೆಗಳು ಮತ್ತು ಸಮಾಜದ ಮೇಲಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕ್ಷಣದ ಉತ್ಸಾಹದಲ್ಲಿ ಹೇಳಿದಂತಹ ಮಾತು ಮುಂದಿನ ದಿನಗಳಲ್ಲಿ ಅವರ ಜೀವನದ ಮೇಲೆಯೇ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂಬುದನ್ನು ಪ್ರತಿಯೊಬ್ಬರೂ ನೆನಪಿಟ್ಟುಕೊಳ್ಳಬೇಕು. ಇನ್ನೊಂದು ವಿಚಾರವನ್ನು ಗಮನಿಸಿ, ಇಂದಿನ ಯುವಜನತೆ ತಂತ್ರಜ್ಞಾನದ ನಡುವೆ ಬೆಳೆಯುತ್ತಿರುವಂತಹ ಮಕ್ಕಳು. ದುಬಾರಿ ಮೊಬೈಲ್ಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್, ಲೈಕ್, ವ್ಯೂಸ್ ಇವೆಲ್ಲವೂ ಅವರ ದಿನನಿತ್ಯದ ಭಾಗವಾಗಿದೆ. ಈ ರೀಲ್ಸ್ ಮತ್ತು ಲೈಕ್ಸ್, ವ್ಯೂಸ್ಗೋಸ್ಕರ ಏನು ಬೇಕಾದರೂ ಮಾಡುವಂಥ ಮಕ್ಕಳು ಕೂಡ ಇದ್ದಾರೆ. ಅವರಿಗೆ ಅವರ ತಂದೆ ತಾಯಿ ಮತ್ತು ಶಿಕ್ಷಕರೇ ಅವರಿಗೆ ಅರಿವನ್ನು ನೀಡಬೇಕು. ನಾಳೆ ದೇಶದ ಹೊಣೆಗಾರಿಕೆ ಹೊರುವ ಯುವ ಜನತೆ ಸಾರ್ವಜನಿಕ ವೇದಿಕೆಗಳಲ್ಲಿ ಹೊಣೆಗಾರಿಕೆ ಮಾತನಾಡಲು ಕಲಿಯಬೇಕಲ್ಲವೇ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬಹುದು, ಆದರೆ ಅದರ ಜೊತೆಗೆ ಜವಾಬ್ದಾರಿ ಇರಬೇಕು ಎಂದು ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಹಾಗಾದರೆ ರಾಹುಲ್ ಗಾಂಧಿ ಅವರು ಹೇಳಿದಂತಹ ಮಾತು ಸರಿಯೇ? ಇನ್ನು ವಿದ್ಯಾರ್ಥಿಗಳು ಮಾಡಿದ್ದು ಸರಿಯೇ? ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.